ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಾಗಿ ಚಾನಲ್. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ರಾಕಿ ಸ್ಟೋರಿ ಹೇಳ್ತಾ ಇದ್ದೀನಿ. 2 ಎಪಿಸೋಡ್ಸ್ ಆಯಿತು, ಇದು 3rd ಎಪಿಸೋಡ್. ಈ ಎಪಿಸೋಡಲ್ಲಿ ನಮ್ಮದು ಡೆಲ್ಲಿ ಪ್ರಯಾಣ ಇತ್ತು. ನಮ್ಮ ಪ್ರಯಾಣ ಹೇಗಾಯಿತು ಏನು ಅದ್ರ ಬಗ್ಗೆ ಹೇಳ್ತೀನಿ. ಇದು ನಾವು ಡೆಲ್ಲಿಗೆ ಹೋಗಬೇಕಂತ ಎಲ್ಲ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದರು. ಇವಾಗ ನಾಳೆ ಈವ್ನಿಂಗು ನಾವು ಹೊರಡಬೇಕು ಡೆಲ್ಲಿಗೆ. ಆವತ್ತು ಹಿಂದಿನ ದಿನ ಏನಾಯ್ತಂದರೆ ಅದು ಫಸ್ಟು ನಮ್ಮ ಮನೆಯವ್ರ ಆಫೀಸ್ನಿಂದ ಬಂದಾಗ ಶೂಸು ಸಾಕ್ಸ್ ಎಲ್ಲ ಆಚೆ ಬಿಟ್ಟುಬಿಟ್ಟು ಒಳಗಡೆ ಬರೋದು. ಇದು ಎಲ್ಲರ ಮನೆಯಲ್ಲಿ ನಡೆಯೋ ನಾರ್ಮಲ್ ಆ್ಯಕ್ಟಿವಿಟೀಸ್ ಅಲ್ವಾ. ಇದು ನಮ್ಮ ರಾಕಿ ಏನು ಮಾಡುತ್ತೆ, ಸಾಕ್ಸ್ ಎಲ್ಲ ಎತ್ಕೊಂಡು ಬರೋದು ಒಳಗಡೆ ಹಾಕೋದು, ಒಂಚೂರು ಕಚ್ಚೋದು, ಇದು ಮಾಡೋದು ಎಲ್ಲ ಮಾಡ್ತಾಯಿತ್ತು. ಸರಿ, ಅದು ಕ್ಯಾಶುವಲ್ ಆ್ಯಕ್ಟಿವಿಟಿ ಅಷ್ಟೇ. ಆವತ್ತು ಹಾಗೆ ನಮ್ಮ ಮನೆಯವರು ಸಾಕ್ಸ್ ಬಿಚ್ಚಿ ಒಳಗಡೆ ಬಂದಿದ್ದಾರೆ. ಇದು ಸಾಕ್ಸ್ ಎತ್ಕೊಂಡು ಬಂದಿದೆ. ಆಡ್ತಾ ಇತ್ತು. ಸ್ವಲ್ಪ ಹೊತ್ತಿಗೆ ಮಲ್ಕೊಳ್ತು, ನಿದ್ದೆನೂ ಮಾಡಿಬಿಡ್ತು. ಆಮೇಲೆ ನಾವು ಹೋಗಿ ಸಾಕ್ಸ್ ಎಲ್ಲ ಹುಡುಕ್ತಾ ಇದ್ದೀವಿ, ಸಿಗಲೇ ಇಲ್ಲ. ಒಂದು ಸಾಕ್ಸ್ ಸಿಕ್ಕಿಲ್ಲ. ಒಂದು ಸಾಕ್ಸ್ ಮಾತ್ರ ಶೂ ಹತ್ರನೇ ಇತ್ತು. ಇನ್ನೊಂದು ಸಾಕ್ಸು ರಾಕಿ ಆಡ್ತಾ ಇತ್ತಲ್ವ. ನಮ್ಮದು ಡ್ಯೂಪ್ಲೆಕ್ಸ್ ಮನೆ ಬೇರೆ, ಇಡೀ ಮನೆ ಹುಡ್ಕಾಡ್ಬಿಟ್ಟಿವಿ, ಎಲ್ಲೋ ಇತ್ತಪ್ಪ ಸಾಕ್ಸು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅನ್ನಿಸ್ತು ಒಂದು ವೇಳೆ ರಾಕಿ ನುಂಗ್ಬಿಡ್ತಾ ಅಂತ ಡೌಟ್ ಬಂತು ನಮಗೆ. ಸರಿ, ನಾಳೆ ಸಾಯಂಕಾಲ ಹೆಂಗೂ ನಾವು ಡೆಲ್ಲಿಗೆ ಹೊರಡಬೇಕು, ಟಿಕೆಟ್ಸ್ ಎಲ್ಲ ಬುಕ್ ಆಗೋಗಿದೆ. ಸರಿ, ತಕ್ಷಣ ಏನು ಮಾಡೋದಪ್ಪ, ನಾಳೆ ಬೇರೆ ಊರಿಗೆ ಹೋಗಬೇಕು, ಇದೇನೋ ನುಂಗಿದೆಯಾ ಏನೋ ಗೊತ್ತಿಲ್ಲ ಅಂತ ಆವತ್ತಿನ ದಿನ ತಕ್ಷಣ ಸಾಯಂಕಾಲ ಈವ್ನಿಂಗ್ ಆಗೋಗಿದೆ. ಅಷ್ಟೊತ್ತಿಗೆ ಈವ್ನಿಂಗು ಡಾಕ್ಟ್ರ್ ಹತ್ರ ಎತ್ಕೊಂಡು ಹೋದ್ವಿ. ನಮ್ಮ ಮನೆ ಹತ್ರನೇ ಡಾಕ್ಟ್ರ್ ಇದ್ದರು. ಡಾಕ್ಟ್ರ್ ಹತ್ರ ಎತ್ಕೊಂಡು ಹೋದರೆ ಅವರು ಎಕ್ಸ್ರೇ ಎಲ್ಲ ತೆಗೆದುಬಿಟ್ಟು ಇದು ಹೊಟ್ಟೆ ಒಳಗಡೆ ಎಲ್ಲೋ ಇಂಟೆಸ್ಟೈನ್ಸ್ ಒಳಗಡೆ ಸಿಗಾಕೊಂಡ್ಬಿಟ್ಟಿದೆ, ಅದು ಅಷ್ಟು ಕಾಣ್ತಾ ಇಲ್ಲ, ಎಕ್ಸ್ರೇನಲ್ಲೆಲ್ಲ ಕಾಣ್ತಾ ಇಲ್ಲ. ಮೇ ಬಿ ಇಂಟೆಸ್ಟೈನ್ಸ್ ಒಳಗಡೆ ಎಲ್ಲೋ ಸಿಗಾಕ್ಕೊಂಡಿದೆ, ಗಂಟ್ಲತ್ರ ಆ ಥರ ಎಲ್ಲೂ ಇಲ್ಲ. ಸ್ವಲ್ಪ ಲೂಸ್ ಮೋಷನ್ ಆಗೋಕ್ಕೆ ಟ್ಯಾಬ್ಲೆಟ್ ಕೊಟ್ಟರು. ನೋಡಿ, ನಾಳೆ ಅದು ಮೋಷನ್ ಮಾಡಿದಾಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಅದು ಮೋಷನಲ್ಲಿ ಆಚೆ ಬರಲೇಬೇಕು. ಒಂದು ವೇಳೆ ಬಂದಿಲ್ಲ ಅಂದರೆ ಅದಕ್ಕೆ ಹೊಟ್ಟೆ ಎಲ್ಲ ಸ್ವಲ್ಪ ಕಟ್ ಮಾಡಿ ಮೇಜರ್ ಆಪ್ರೇಷನ್ ಮಾಡಿ ತೆಗಿಬೇಕಾಗತ್ತೆ. ಇಲ್ಲಾಂದರೆ ಅದು ಪ್ರಾಣಕ್ಕೆ ಅಪಾಯ ಅಂದರು. ನಮಗೆ ಅದು ಬೇರೆ ಫುಲ್ಲು ಟೆನ್ಷನ್ ಆಗಿಬಿಡ್ತು. ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಸೂಟ್ಕೇಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಇದು ಈ ಥರ ಮಾಡ್ತು. ಅವತ್ತು ನೈಟ್ ಯಾರಿಗೂ ನಿದ್ದೆನೇ ಬಂದಿಲ್ಲ ಸರಿಯಾಗಿ. ಅದು ಎದ್ದೇಳೋದು, ರಾಕಿ ಲ್ಯಾಟ್ರಿನ್ ಮಾಡ್ತಾ ಅಂತ ಕೇಳೋದು, ಇದ್ದೇ ಆಗೋಯ್ತು. ಆಮೇಲೆ ಬೆಳಗ್ಗೆ ಎದ್ದು ನೋಡ್ತೀವಿ, ಸ್ವಲ್ಪ ಆಚೆ ವಾಕಿಂಗ್ ಕರ್ಕೊಂಡೋದಾಗ ಅದು ಲ್ಯಾಟ್ರಿನ್ ಮಾಡ್ತು ಮಾರ್ನಿಂಗ್ 8 o'clock. ಆಮೇಲೆ ಅದು ಒಂದು ಕಡ್ಡಿ ಎಲ್ಲ ಎತ್ಕೊಂಡು ಹಂಗೆ ಅಂದು ನೋಡಿದ್ರೆ ಸಾಕ್ಸ್ ಆಚೆ ಬಂದುಬಿಟ್ಟಿದೆ. ಹಾಗೆ ಉದ್ದಕ್ಕೆ ಸಾಕ್ಸಿತ್ತು. ತುಂಬ ಖುಷಿ ಆಯಿತು ನಮಗೆ. ಆಮೇಲೆ ಅದನ್ನು ಕರ್ಕೊಂಡೋಗಿ ಅದನ್ನು ಶೆಲ್ಟರ್ ಹೋಮಲ್ಲಿ ಬಿಟ್ಬಿಟ್ಟು ಆಮೇಲೆ ನಾವು ಡೆಲ್ಲಿಗೆ ಹೊರಟ್ವಿ. ಅದು ಒಂದು 1 week ನಮ್ಮದು ಫಸ್ಟ್ ಟ್ರಿಪ್. ಅದು ಲಾಂಗ್ ಟ್ರಿಪ್, 1 week ಜರ್ನಿ. ಜೈಪುರ್, ಡೆಲ್ಲಿ, ಆಗ್ರಾ ಅಲ್ಲೆಲ್ಲ ಹೋಗಿದ್ವಿ. ಸರಿ, 1 week ಫಸ್ಟ್ ಟೈಮ್ ಶೆಲ್ಟರ್ ಹೋಮಲ್ಲಿ ಬಿಟ್ಟಿದ್ದೀವಿ. ಅದೂ ನಮಗೆ ಒಳ್ಳೆ ಶೆಲ್ಟರ್ ಹೋಮ್ ಸಿಕ್ತು ನಮಗೆ. ಇದು TV 9 ತುಂಬ ನೋಡ್ತಾ ಇದ್ವಿ. ಆವಾಗ TV 9 ಒಂದು ಆ್ಯಡ್ ಬಂತು, ಸಿದ್ದು ಶೆಲ್ಟರ್ ಹೋಮ್ ಅಂತ, ಜೆ ಪಿ ನಗರ್ ಕನಕಪುರ ರೋಡಲ್ಲಿ ಸಿದ್ದೂಸ್ ಹೋಮ್ ಸ್ಟೇ ಅಂತ ಇವಾಗಲೂ ಇದೆ. ಸಿದ್ದೂಸ್ ಹೋಮ್ ಸ್ಟೇ ಅಂತ ಇತ್ತು. ಅಲ್ಲಿ ಮೇಯ್ನ್ ಏನಂದರೆ ಅವರು ನಾಯಿಗಳನ್ನ ಕಟ್ಟಲ್ಲ. ಮನೆ ಫುಲ್ಲು ಅವರು ಚಿಕ್ಕ ಮಕ್ಕಳಿದ್ರು, ಅವ್ರಿಗೂ ಎಲ್ಲ ನಾಯಿನ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ಅದು ಪಾಟಿಗೆ ಅದು ಎಲ್ಲ ನಾಯಿಗಳು ಆಡ್ತಾ ಇರೋದು ಅದೆಲ್ಲ TV 9 ನೋಡಿದ್ದೀವಿ ನಾವು. TV 9 ನೋಡಿ ಸಿದ್ದು ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಈ ಥರ ನಮ್ಮದು ಜರ್ಮನ್ ಶೆಪರ್ಡ್ ಇದೆ, 6 months ಅಂದರೆ ಅಯ್ಯೋ ಕರ್ಕೊಂಡು ಬನ್ನಿ ಅಂದರು. ಕರ್ಕೊಂಡೋಗಿ ಅವ್ರ ಹತ್ರ ಬಿಟ್ಟಿದ್ದೀವಿ. ನಮಗೆ ಬಂದ ಮೇಲೇ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಅದು ಅಲ್ಲಿರೋ ನಾಯಿಗಳೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ರು. ಸುಮಾರು ಒಂದು 12-13 ಡಾಗ್ಸ್ ಇತ್ತು. ನಾವು ನಮ್ಮ ನಾಯಿನ ಬಿಡೋಷ್ಟೊತ್ತಿಗೆ ಅಷ್ಟೊಂದು ನಾಯಿಗಳಿತ್ತು. ಎಲ್ಲ ನಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಮೇಯ್ನ್ ಏನಂದರೆ ಅವರು ಕೇಜಲ್ಲಿ ಬಿಡಲ್ಲ, ಫ್ರೀಯಾಗಿ ಎಲ್ಲ ನಾಯಿನ ಆಟ ಆಡೋಕ್ಕೆ ಬಿಡ್ತಾರೆ. ಅದೊಂದು ತುಂಬ ನಮಗೆ ಖುಷಿ ಆಯಿತು. ಅಲ್ಲಿ 1 week ಇತ್ತು. ನಾವು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ನಾವು ಎಲ್ಲಿ ಹೋಗಬೇಕಂದ್ರೂ ಧೈರ್ಯವಾಗಿ ಹೋಗಿ ಅವರ ಸಿದ್ದೂಸ್ ಹೋಮ್ ಸ್ಟೇ, JP ನಗರ ಇವಾಗಲೂ ಇದೆ. ಯಾರಿಗಾದ್ರೂ ಬೇಕಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಮೆಸೇಜ್ ಹಾಕಿರಿ. ಈ ವಿಡಿಯೋ ನೋಡಿಬಿಟ್ಟು ಇದರಲ್ಲಿ ಮೆಸೇಜ್ ಹಾಕಿದರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸಿದ್ದೂಸ್ ಹೋಮ್ ಸ್ಟೇ JP ನಗರಲ್ಲಿ, ಇದು ಕನಕಪುರ ರೋಡಲ್ಲಿದೆ.
ಆ, ಇವಾಗ ಎಲ್ಲಿ ಬೇಕಂದ್ರೂ ನಮ್ಮ ರಾಕಿನ ಅಲ್ಲೇ ಬಿಡ್ತಾ ಇದ್ದಿದ್ದು ನಾವು. ಅದು ಹುಟ್ಟಿದಾಗ್ಲಿಂದ 6 ಮಂತ್ಸು ಬೇಬಿನಿಂದ ಅದು ಒಂದು 3 ಇಯರ್ಸ್ ಬ್ಯಾಕ್ ಹೋಗ್ಬಿಡ್ತು. ಅದು ಹೋಗೋವರೆಗೂ ಅವ್ರ ಹತ್ರನೇ ನಾವು ಬಿಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದರು. ಆಮೇಲೆ ನಮಗೇನು ಪ್ರಾಬ್ಲಮ್ ಅನಿಸಿಲ್ಲ. ಅಯ್ಯೋ ನಾಯಿ ಇದೆ, ಎಲ್ಲಾದರೂ ಹೋಗಬೇಕು ಬರಬೇಕು ಆ ಥರ ಟೆನ್ಷನ್ಸ್ ಏನೂ ಇಲ್ಲ. ಅವರು ತುಂಬ ಹೆಲ್ಪ್ ಮಾಡಿದರು ಸಿದ್ದು ಅವರು. ನಿಮಗೂ ಬೇಕಂದ್ರೂ ಕಾಂಟ್ಯಾಕ್ಟ್ ತೊಗೊಳ್ಳಿ, ನಿಮ್ಮ ನಾಯಿಗಳನ್ನೆಲ್ಲ ಅಲ್ಲಿ ಬಿಡಿ, ಖುಷಿಯಾಗಿಬಿಡಿ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸುಮಾರು ಜನ 3-4 ಮಂತ್ಸು ಅಬ್ರಾಡ್ಗೆಲ್ಲ ಹೋಗ್ತಾರೆ ಅವ್ರ ಹತ್ರ ಬಿಟ್ಬಿಟ್ಟು, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಆವಾಗ ಅಷ್ಟು ವಿಡಿಯೋ ಕಾಲ್ಸ್ ಎಲ್ಲ ಇಲ್ಲ. ಆಮೇಲೆ ವಿಡಿಯೋ ಕಾಲ್ ಮಾಡಿ ತೋರಿಸೋರು, ನಾಯಿ ಏನು ಮಾಡ್ತಾಯಿದೆ, ಆಟ ಆಡ್ತಾ ಇದೆಯಾ ಇಲ್ಲ, ಊಟ ತಿಂತಾ ಇಲ್ವಾ, ಎಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸೋರು. ತುಂಬ ಖುಷಿ ಆಯಿತು ನಮಗೆ. ಇದು ಈ ಥರ ರಾಕಿದು ಚಿಕ್ಕ ಚಿಕ್ಕ ಇದು ಮಾಡ್ತಾಯಿತ್ತು, ಅಂದರೆ ನ್ಯೂಸೆನ್ಸ್ ಅಂದ್ಕೊಳ್ಳಿ. ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ, ಸುಮ್ಮನೆ ಅಂತೂ ಇರ್ತಾಯಿಲ್ಲ, ಆ ಥರ ಇತ್ತು ರಾಕಿ. ಇದು ಇವತ್ತಿಗೆ ಮುಗಿಸೋಣ. ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ದಯವಿಟ್ಟು ಪ್ರಾಣಿಗಳಿಗೆ ಫೀಡ್ ಮಾಡಿ, ಮನೆ ಮುಂದೆ ಸ್ವಲ್ಪ ನೀರಿಡಿ ಪ್ರಾಣಿಗಳಿಗೆ. ಅವ್ರಿಗೆ ಪಾಪ ನೀರು ಸಿಗ್ತಾ ಇಲ್ಲ, ಊಟ ಸಿಗ್ತಾ ಇಲ್ಲ. ಸ್ವಲ್ಪ ಜನ ವಾಕರ್ಸ್ ಎಲ್ಲ ಬಿಸ್ಕೆಟ್ ಅದು ಇದು ಕೊಡ್ತಾರೆ. ನಮ್ಮ ಮನೆ ಹತ್ರ ಏನೋ ಒಂದು ಸ್ವಲ್ಪ ಅನ್ನ ಉಳಿಯುತ್ತಲ್ಲ, ಒಂಚೂರು ಹಾಲು ಹಾಕ್ಬಿಟ್ಟು ಎಲ್ಲೋ ರೋಡ್ ಕಾರ್ನರಲ್ಲಿಡಿ. ಅದು ಡಸ್ಟ್ಬಿನ್ಗೆ ಹಾಕೋಕ್ಕಂತೂ ಹೋಗಬೇಡಿ, ದಯವಿಟ್ಟು ಅನ್ನ ಚೆಲ್ಲಬೇಡಿ. ಅದೊಂದು ನಾನು ತುಂಬ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ತೀನಿ. ನೈಟ್ ಟೈಮ್ ಸುಮಾರು ಜನ ಅದು ಕವರ್ಗೆ ಹಾಕ್ಬಿಟ್ಟು ಡಸ್ಟ್ಬಿನ್ಗೆ ಬಿಸಾಕೋದು ಎಲ್ಲ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ನಾನ್ ವೆಜ್ ತಿನ್ನೋ ಹಂಗಿದ್ರು ಆ ಮೂಳೆ ಅದು ಇದು ಇರುತ್ತೆ, ಎಲ್ಲೋ ರೋಡ್ ಕಾರ್ನರಲ್ಲಿ ಹಾಕಿ, ಪಾಪ ನಾಯಿಗಳು ತಿನ್ನತ್ತೆ. ಇವಾಗೆಲ್ಲ ನಮಗೆ ಈ ಕಸ ಗಾಡಿಗಳು ಬರೋದ್ರಿಂದ ಪಾಪ ಅದಕ್ಕೆ ಊಟನೇ ಸಿಗ್ತಾ ಇಲ್ಲ. ಎಲ್ಲರೂ ಗಾಡಿಗಳಲ್ಲೇ ಹಾಕ್ತಾರೆ, ಆ ಪ್ರಾಣಿಗಳಿಗೆಲ್ಲ ಊಟ ಸಿಗ್ತಾ ಇಲ್ಲ. ದಯವಿಟ್ಟು ನಾಯಿಗಳಿಗೆ, ಬೆಕ್ಕುಗಳಿಗೆ ಎಲ್ಲ ಫೀಡ್ ಮಾಡಿ. ಓಕೆನಾ? ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಮೀಟ್ ಮಾಡ್ತೀನಿ.